ಕೇವಲ ಒಂದೇ ಒಂದು ಐಡಿಯಾ ನಮ್ಮನ್ನು 99% ಜನರಿಗಿಂತ ಮುಂದೆ ನಿಲ್ಲಿಸಬಲ್ಲದು ಅಂದ್ರೆ ನಂಬ್ತೀರಾ? ಹೌದು, ಬನ್ನಿ ಆ ಒಂದು ಶಕ್ತಿಶಾಲಿ ಸೈಕಾಲಜಿ ಬಗ್ಗೆ ಇವತ್ತು ಮಾತಾಡೋಣ. ಈ ಮಾತು ಕೇಳಿ, ಅವನೆಂದಿಗೂ ಹೊಂದಿರಲಾಗದ ಒಂದು ವಸ್ತು ನನ್ನಲ್ಲಿದೆ, ಅದು ಸಾಕು ಅನ್ನೋ ಮನೋಭಾವ. ಇದನ್ನ ಹೇಳಿದ್ದು ಲೇಖಕ ಜೋಸೆಫ್ ಹೆಲ್ಲರ್. ಯಾಕೆ ಗೊತ್ತಾ? ಒಮ್ಮೆ ಯಾರೊಬ್ರು ಅವ್ರಿಗೆ ಹೇಳ್ತಾರೆ, ಒಬ್ಬ ಹೆಡ್ಜ್ ಫಂಡ್ ಮ್ಯಾನೇಜರ್ ಇದಾನಲ್ಲ, ಅವನು ಒಂದೇ ದಿನದಲ್ಲಿ ನಿಮ್ಮ ಬೆಸ್ಟ್ ಸೆಲ್ಲರ್ ಪುಸ್ತಕ ಜೀವನಪೂರ್ತಿ ಗಳಿಸಿದ್ದಕ್ಕಿಂತ ಹೆಚ್ಚು ದುಡ್ಡು ಮಾಡ್ತಾನೆ ಅಂತ. ಅದಕ್ಕೆ ಹೆಲ್ಲರ್ ಕೊಟ್ಟ ಉತ್ತರ ಇದು. ಎಂಥ ಅದ್ಭುತ ಅಲ್ಲ? ಸರಿ, ಸಾಕು ಅನ್ನೋ ಐಡಿಯಾಗೂ ಈ 13 ನಿಮಿಷಕ್ಕೂ ಏನಪ್ಪಾ ಸಂಬಂಧ? ಕೇಳಿದ್ರೆ ಶಾಕ್ ಆಗುತ್ತೆ. ಒಬ್ಬ ಸಾಧಾರಣ ಮನುಷ್ಯ ತನ್ನ ಇಡೀ ಲೈಫ್ನಲ್ಲಿ ಒಂದು ಪವರ್ ಡ್ರಿಲ್ ಅನ್ನು ಬಳಸೋದು ಕೇವಲ 13 ನಿಮಿಷ ಅಂತೆ. ಯೋಚನೆ ಮಾಡಿ, ನಾವು ವಸ್ತುಗಳನ್ನ ಎಷ್ಟೊಂದು ಆಸೆಯಿಂದ ಕೊಂಡ್ಕೊಳ್ತೀವಿ, ಆದ್ರೆ ಅದನ್ನ ಎಷ್ಟು ಕಡಿಮೆ ಬಳಸ್ತೀವಿ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ಆ ಪವರ್ ಡ್ರಿಲ್ ಕಥೆ ಅನ್ನೋದು ನಮ್ಮ ವೈಯಕ್ತಿಕ ಮಟ್ಟದ್ದು. ಆದ್ರೆ ಈ ಇನ್ನೂ ಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದು ಗ್ಲೋಬಲ್ ಲೆವೆಲ್ನಲ್ಲಿ ಏನ್ ಮಾಡಿದೆ ಗೊತ್ತಾ? ಅದು ಕೇವಲ ನಮ್ಮನೇಲಿ ಧೂಳು ಹಿಡಿದಿರೋ ಬಾಕ್ಸ್ಗಳನ್ನೆಲ್ಲ ಸೃಷ್ಟಿಸಿರೋದು. ಬದಲಿಗೆ ಅಕ್ಷರಶಃ ತ್ಯಾಜ್ಯದ ಮರುಭೂಮಿಗಳನ್ನೇ ಸೃಷ್ಟಿ ಮಾಡಿದೆ. ಒಂದು ಕ್ಷಣ ಯೋಚನೆ ಮಾಡಿ. ಝಾರಾ, H&M, ನೈಕಿ ಈ ಬ್ರ್ಯಾಂಡ್ಗಳ ಬಟ್ಟೆಗಳೆಲ್ಲ ಫ್ರೀಯಾಗಿ ಸಿಕ್ಕಿದ್ರೆ ಹೇಗಿರುತ್ತೆ? ಕೇಳಕ್ಕೆ ಒಂದು ಕನಸಿನ ಥರಾನೇ ಇದೆಯಲ್ವಾ? ಆದರೆ ಈ ಕನಸಿನ ಇನ್ನೊಂದು ಮುಖ ಇದೆ. ಆ ಬೇಡವಾದ ಬಟ್ಟೆಗಳು ಕೊನೆಗೆ ಎಲ್ಲಿಗೆ ಹೋಗಿ ಸೇರುತ್ತೆ ಅನ್ನೋ ಸತ್ಯ ಇದೆಯಲ್ಲ, ಅದು ನಿಜಕ್ಕೂ ಒಂದು ದುಸ್ವಪ್ನ. ನೋಡಿ, ಇದು ಚಿಲಿಯ ಅಟಕಾಮ ಮರುಭೂಮಿ. ಇದನ್ನೀಗ ಫಾಸ್ಟ್ ಫ್ಯಾಷನ್ನ ಸ್ಮಶಾನ ಅಂತಾನೇ ಕರೀತಾರೆ. ಯಾಕಂದ್ರೆ ಪ್ರತಿ ವರ್ಷ 16,000 ಟನ್ ಗಟ್ಲೆ ಹೊಸ ಹಾಗೆ ಬಳಸಿದ ಬಟ್ಟೆಗಳನ್ನ ಇಲ್ಲಿ ತಂದು ಸುರಿಯಲಾಗುತ್ತೆ. ಇಲ್ಲಿನ ಅಂಕಿಅಂಶಗಳು ನಿಜಕ್ಕೂ ಶಾಕಿಂಗ್. ಇಲ್ಲಿಗೆ ಮರುಮಾರಾಟಕ್ಕಂತ ಬರೋ ಸುಮಾರು 60,000 ಟನ್ ಬಟ್ಟೆಗಳಲ್ಲಿ ನಂಬೋಕ್ಕಾಗಲ್ಲ, ಬರೋಬ್ಬರಿ 65% ಬಟ್ಟೆಗಳು ಮಾರಾಟನೇ ಆಗಲ್ಲ. ಯಾಕಂದ್ರೆ ಫ್ಯಾಷನ್ ಟ್ರೆಂಡ್ಗಳು ಎಷ್ಟು ಬೇಗ ಬದಲಾಗುತ್ತೆ ಅಂದ್ರೆ ಈ ಬಟ್ಟೆಗಳು ಜನರ ಕೈ ಸೇರೋ ಅಷ್ಟರಲ್ಲಿ ಔಟ್ ಆಫ್ ಫ್ಯಾಷನ್ ಆಗ್ಬಿಟ್ಟಿರುತ್ತೆ. ಹಾಗಾದ್ರೆ ಇದರ ಪರಿಣಾಮ ಏನು? ಪ್ರತಿ ವರ್ಷ ಸುಮಾರು 39,000 ಟನ್ನಷ್ಟು ಬಟ್ಟೆ ತ್ಯಾಜ್ಯವಾಗಿ ಬೀಳುತ್ತೆ. ಇವುಗಳಲ್ಲಿರೋ ಪಾಲಿಯಸ್ಟರ್ ಇದೆಯಲ್ಲ, ಅದು 200 ವರ್ಷ ಆದ್ರೂ ಭೂಮಿಯಲ್ಲಿ ಕರಗಲ್ಲ. ಎಲ್ಲಕ್ಕಿಂತ ಬೇಜಾರಿನ ವಿಷಯ ಅಂದ್ರೆ ಈ ರೀತಿ ಎಸೆದ ಎಷ್ಟೋ ಬಟ್ಟೆಗಳ ಮೇಲೆ ಪ್ರೈಸ್ ಟ್ಯಾಗ್ ಕೂಡ ಇನ್ನೂ ಹಾಗೇ ಇರುತ್ತೆ. ಇದೆಲ್ಲದಕ್ಕೂ ಕಾರಣ ಸಾಕು ಅಂತ ಹೇಳೋಕ್ಕಾಗದ ನಮ್ಮ ಮನಸ್ಥಿತಿ. ಸರಿ, ಈ ಇನ್ನೂ ಬೇಕು ಅನ್ನೋ ಆಸೆ ಕೇವಲ ಬಟ್ಟೆ ವಸ್ತುಗಳಿಗೆ ಮಾತ್ರ ಸೀಮಿತನಾ? ಖಂಡಿತ ಇಲ್ಲ. ಜಗತ್ತಿನ ಅತ್ಯಂತ ಶ್ರೀಮಂತ ಜನರಿಗೆ ಕೂಡ ಸಾಕು ಅಂತ ಹೇಳಕ್ಕಾಗದೇ ಇದ್ದಾಗ ಆಗ ಆಗೋ ಅನಾಹುತ ಇದೆಯಲ್ಲ, ಅದು ಊಹೆಗೂ ಮೀರಿದ್ದು. ಬನ್ನಿ, ಇಬ್ರು ವ್ಯಕ್ತಿಗಳ ಕಥೆ ನೋಡೋಣ. ಇವರತ್ರ ಎಲ್ಲವೂ ಇತ್ತು, ಆದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನ್ನೋ ಒಂದೇ ಒಂದು ಆಸೆಗಾಗಿ ತಮ್ಮ ಸರ್ವಸ್ವವನ್ನೇ ಪಣಕ್ಕಿಟ್ರು. ಮೊದಲನೆಯವರು ರಜತ್ ಗುಪ್ತಾ. ಅವ್ರದ್ದು ಒಂದು ಸ್ಫೂರ್ತಿದಾಯಕ ಕಥೆ. ಕೋಲ್ಕತ್ತಾದ ಕೊಳೆಗೇರಿಯಿಂದ ಮೇಲೆದ್ದು ಜಗತ್ತಿನ ಅತಿ ದೊಡ್ಡ ಕಂಪನಿಗಳಲ್ಲಿ ಒಂದಾದ ಮೆಕೆನ್ಸಿಯ ಗ್ಲೋಬಲ್ ಸಿಇಒ ಆದ್ರು. ಅವರತ್ರ $100 ಮಿಲಿಯನ್ ಸಂಪತ್ತಿತ್ತು. ಆದ್ರೆ ಅವರಿಗೆ ಅದು ಸಾಕು ಅನಿಸ್ಲೇ ಇಲ್ಲ. ಶತಕೋಟ್ಯಾಧಿಪತಿ ಆಗಬೇಕು ಅನ್ನೋ ಆಸೆಯಿಂದ ಇನ್ಸೈಡರ್ ಟ್ರೇಡಿಂಗ್ ಮಾಡಿ ಕೊನೆಗೆ ಜೈಲು ಸೇರಿ ತಾವು ಕಷ್ಟಪಟ್ಟು ಕಟ್ಟಿದ್ದ ಇಡೀ ಸಾಮ್ರಾಜ್ಯವನ್ನೇ ನಾಶ ಮಾಡ್ಕೊಂಡ್ರು. ಇನ್ನೊಂದು ಉದಾಹರಣೆ ಬರ್ನಿ ಮಾಡಾಫ್. ಇವನು ನಡೆಸಿದ್ದು ಒಂದು ಪಾನ್ಜಿ ಸ್ಕೀಮ್. ಅಂದ್ರೆ ಇದು ನೋಡೋಕೆ ಸಿಕ್ಕಾಪಟ್ಟೆ ಸಿಂಪಲ್. ಹೊಸಬರಿಂದ ದುಡ್ಡು ತಗೊಳ್ಳೋದು, ಅದನ್ನೇ ಹಳಬರಿಗೆ ಪ್ರಾಫಿಟ್ ಅಂತ ಕೊಡೋದು. ಎಲ್ಲವೂ ನಂಬಿಕೆ ಮೇಲೆ ನಡೀತಿತ್ತು. ಆದ್ರೆ ನಿಜವಾಗ್ಲೂ ಅಲ್ಲಿ ಯಾವ ಲಾಭವೂ ಇರಲಿಲ್ಲ, ಬರೀ ವಂಚನೆಯಷ್ಟೇ. ಕೊನೆಗೆ ಈ ವಂಚನೆ ಬಯಲಾದಾಗ ಅದರ ಮೊತ್ತ ಎಷ್ಟು ಗೊತ್ತಾ? ಸುಮಾರು $64.8 ಬಿಲಿಯನ್. ಇದು ಇತಿಹಾಸದಲ್ಲೇ ನಡೆದ ಅತಿದೊಡ್ಡ ಫೈನಾನ್ಷಿಯಲ್ ಫ್ರಾಡ್ಗಳಲ್ಲಿ ಒಂದು. ಒಬ್ಬ ವ್ಯಕ್ತಿಯ ಇನ್ನೂ ಬೇಕು ಅನ್ನೋ ದುರಾಸೆ ಸಾವಿರಾರು ಜನರ ಬದುಕಿನ ಉಳಿತಾಯವನ್ನೇ ಸರ್ವನಾಶ ಮಾಡಿಬಿಟ್ಟು. ಈ ವಂಚನೆಯಿಂದ ನಷ್ಟ ಅನುಭವಿಸಿದ್ದು ಕೇವಲ ಶ್ರೀಮಂತರಲ್ಲ, ಚಾರಿಟಿ ಸಂಸ್ಥೆಗಳು, ಯೂನಿವರ್ಸಿಟಿಗಳು. ಅಷ್ಟೇ ಯಾಕೆ, ಜನರ ಪೆನ್ಷನ್ ದುಡ್ಡು ಕೂಡ ಇದರಲ್ಲಿ ಕಳೆದುಹೋಯಿತು. ಇನ್ನೂ ಹೆಚ್ಚು ಬೇಕು ಅನ್ನೋ ಆಸೆ ಎಂಥ ದೊಡ್ಡ ಅನಾಹುತ ಸೃಷ್ಟಿಸಬಲ್ಲದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಹಾಗಾದ್ರೆ ಈ ಇನ್ನೂ ಬೇಕು ಅನ್ನೋ ಅಂತ್ಯವಿಲ್ಲದ ಓಟ ನಮ್ಮನ್ನು ವಿನಾಶದ ಕಡೆಗೆ ತಳ್ಳುತ್ತೆ ಅನ್ನೋದಾದ್ರೆ ಇದರಿಂದ ಹೊರಬರೋದು ಹೇಗೆ? ಇದಕ್ಕೇನಾದ್ರೂ ದಾರಿ ಇದೆಯಾ? ಖಂಡಿತ ಇದೆ. ಉತ್ತರ ಇರೋದು ನಮ್ಮ ಮೈಂಡ್ ಸೆಟ್ನಲ್ಲೇ. ಇದಕ್ಕೆ 4 ಸಿಂಪಲ್ ತತ್ವಗಳನ್ನ ಪಾಲಿಸಿದ್ರೆ ಸಾಕು. 1, ನಿಮ್ಮ ಗುರಿ ತಲುಪಿದ ಮೇಲೆ ಆ ಗೋಲ್ ಪೋಸ್ಟನ್ನ ಮತ್ತೆ ಮತ್ತೆ ಮುಂದೆ ಹಾಕಬೇಡಿ. 2, ಬೇರೆಯವರ ಜೊತೆ ನಿಮ್ಮನ್ನ ಹೋಲಿಕೆ ಮಾಡ್ಕೊಳ್ಳೋದು ಒಂದು ದೊಡ್ಡ ಟ್ರ್ಯಾಪ್ ಅಂತ ಅರ್ಥ ಮಾಡ್ಕೊಳ್ಳಿ. 3, ಸಾಕು ಅಂದ್ರೆ ಕಮ್ಮಿ ಅಂತ ಅಲ್ಲ, ಅದು ಸಮರ್ಪಕ ಅಂತ.
ಮತ್ತು ನಾಲ್ಕನೇದು ಹಾಗೂ ಅತೀ ಮುಖ್ಯವಾದದ್ದು, ನಿಮ್ಮ ಗೌರವ, ಸ್ವಾತಂತ್ರ್ಯ, ಕುಟುಂಬ ಇವುಗಳನ್ನು ಯಾವತ್ತೂ ರಿಸ್ಕ್ಗೆ ಇಡಬೇಡಿ. ಇದು ವೈಯಕ್ತಿಕ ಮಟ್ಟದಲ್ಲಾಯಿತು. ಇದಲ್ಲದೆ ಸಮುದಾಯದ ಮಟ್ಟದಲ್ಲೂ ಒಂದು ಅದ್ಭುತ ಪರಿಹಾರ ಇದೆ. ನಿಮ್ಗೆ ನೆನ್ಪಿದ್ಯಾ ಆ ಪವರ್ ಡ್ರಿಲ್ ಕತೆ? ಇಡೀ ಜೀವನದಲ್ಲಿ ಕೇವಲ 13 ನಿಮಿಷ ಬಳಸೋ ವಸ್ತುವನ್ನ ಒಬ್ರೇ ಯಾಕೆ ಇಟ್ಕೋಬೇಕು? ಅದನ್ನೇ ಎಲ್ಲರೂ ಹಂಚ್ಕೊಂಡ್ರೆ ಹೇಗಿರುತ್ತೆ? ಇದೇ ಐಡಿಯಾದ ಮೇಲೆ ಹುಟ್ಕೊಂಡಿದ್ದೇ ಬೈ ನಥಿಂಗ್ ಪ್ರಾಜೆಕ್ಟ್. ಇದೊಂದು ಗ್ಲೋಬಲ್ ಮೂವ್ಮೆಂಟ್. ಇದರ ಕಾನ್ಸೆಪ್ಟ್ ತುಂಬಾನೇ ಸಿಂಪಲ್. ಹೊಸ ವಸ್ತುಗಳನ್ನು ಕೊಂಡ್ಕೊಳ್ಳೋ ಬದಲು ನಿಮ್ಮ ಅಕ್ಕಪಕ್ಕದವರ ಜೊತೆ ವಸ್ತುಗಳನ್ನು ಶೇರ್ ಮಾಡಿ, ಸಾಲ ಕೊಡಿ ಅಥವಾ ಗಿಫ್ಟ್ ಆಗಿ ಕೊಡಿ. ಇದೊಂಥರ ಕನ್ಸ್ಯೂಮರಿಸಮ್ಗೆ ಪಕ್ಕಾ ಆಲ್ಟರ್ನೇಟಿವ್. ಮತ್ತು ಈ ಪ್ರಾಜೆಕ್ಟ್ನ ಬೆಳವಣಿಗೆಯನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಬರೀ 100 ಜನರಿಂದ ಶುರುವಾಗಿ ಇವತ್ತು 10 ಮಿಲಿಯನ್ ಅಂದ್ರೆ 1 ಕೋಟಿಗೂ ಹೆಚ್ಚು ಜನ ಇದರ ಭಾಗವಾಗಿದ್ದಾರೆ. ಇದರಿಂದ ಏನ್ ಗೊತ್ತಾಗುತ್ತೆ? ಜನರಿಗೆ ಕಡಿಮೆ ವಸ್ತುಗಳ ಜೊತೆ ಹೆಚ್ಚು ಅರ್ಥಪೂರ್ಣವಾದ ಜೀವನ ನಡೆಸೋಕೆ ಇಷ್ಟ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ. ಸೊ ಇದೆಲ್ಲವೂ ನಮ್ಮನ್ನ ವಾಪಸ್ ಅದೇ ಮೊದಲ ಶಕ್ತಿಶಾಲಿ ಪ್ರಶ್ನೆಗೆ ಕರ್ಕೊಂಡು ಬರುತ್ತೆ. ಅದು ಬಟ್ಟೆ ಆಗಿರ್ಬೋದು, ಹಣ ಆಗಿರ್ಬೋದು, ಅಥವಾ ಇನ್ನೇನೇ ಇರ್ಬೋದು. ನಾವು ಯಾವಾಗ ಸಾಕು ಅಂತ ಹೇಳಬೇಕು? ಈ ಪ್ರಶ್ನೆಗೆ ಉತ್ತರ ನಾವೇ ಕಂಡುಕೋಬೇಕು. ಹಾಗಾದ್ರೆ ನಿಮ್ಮ ಪ್ರಕಾರ ನಿಮ್ಮ ಸಾಕು ಯಾವುದು?